ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಜನರ ಮೇಲಿನ ಮಾತುಗಳು ಬೇರೆ, ಜನರ ಮೇಲಿನ ರೂಪಗಳು ಬೇರೆ, ಅದರ ಅಂತರಂಗದಲ್ಲಿ ಇರುವ ಜ್ಯೋತಿಯೇ ಬೇರೆ. ಯಾರಾದರೆ ಏನಾಯ್ತು? ಈಗ ಸಾಗರದ ಅಂತ ತಿಳ್ಕೊಳ್ಳಿ. ಸಾಗರದೊಳಗೆ ಏನದ? ಎಷ್ಟು ಮೀನುಗಳದಾವ, ಎಂತೆಂಥ ಕೀಟಕ ಪ್ರಾಣಿಗಳದಾವ, ಜಲಚರಗಳದಾವ. ಇಷ್ಟೆಲ್ಲ ಇದ್ದರೂ ಸಹಿತ ಪ್ರತಿಯೊಂದು ಜಲಚರದಲ್ಲಿ ಇರೋದೇ ಜಲ. ಅದೊಂದು ಜಲದ ರೂಪ, ಅದು ಪ್ರತ್ಯೇಕ ಅಲ್ಲ. ಹಾಗ ದಿವ್ಯ ವಸ್ತು ಈ ವಿಶ್ವವನ್ನೆಲ್ಲ ತುಂಬ್ಯದಲ್ಲ. ಅಂಥ ದೇವಸಾಗರದೊಳಗೆ ನಾವೆಲ್ಲ ಜೀವಿಗಳು. ಆದ್ದರಿಂದ ನಾವು ದೇವಸಾಗರಕ್ಕೆ ಭಿನ್ನರಲ್ಲ. ಕಾಣಬಹುದು, ಒಂದು ಮೀನು ಸಣ್ಣದಿರಬಹುದು, ಒಂದು ಮೀನ ಕೆಂಪಿರಬಹುದು, ಒಂದು ಮೀನ ಸಾದಾ ಇರಬಹುದು. ಪ್ರಶ್ನೆಲ್ಲ ಒಳಗಿರೋದು ನೋಡಿದರೆ ಎಲ್ಲವೂ ಜಲ, ಎಲ್ಲವೂ ಜಲ. ಹಾಗೆ ನಮ್ಮ ಮಾತು, ನಮ್ಮ ಕೃತಿ ಸ್ವಲ್ಪ ಸ್ವಚ್ಛ ಹೊಲಸ ಏನಾದರೂ ಇದ್ದರೆ ಏನಾಯಿತು? ಒಳಗಿರುವ ದೀಪ ಅದ್ಭುತ. ಅದನ್ನು ನೋಡುವಂಥ ಪರಮಜ್ಞಾನಿಗೆ ಏನು ಕಾಣಿಸ್ತದಂದ್ರೆ, ಪಶ್ಯತೆ, ಇದೆಲ್ಲ ಹಿಂಗೆ ಕಾಣಿಸ್ತದೆ. ಜಗತ್ತೆಲ್ಲ ದೇವನ ಒಂದೊಂದು ಸುಂದರ ಆಕೃತಿ ಇದೆ, ಸುಂದರ ಆಕೃತಿ. ಆ ದೃಷ್ಟಿಯಿಂದ ಆತ ನೋಡ್ತಾ ಇರ್ತಾನೆ. ಆದ್ದರಿಂದ ಆತ ಯಾರನ್ನೂ ತಿರಸ್ಕರಿಸುವುದಿಲ್ಲ. ಎಷ್ಟು ಛಲೋ ದೃಷ್ಟಿಕೋನ! ಹೆಂಗೆ ಬದುಕಿದರು ಜನ, ಎಷ್ಟು ತ್ರಾಸ ಕೊಟ್ಟರೂ ಕೂಡ ಎಂಥ ಸುಂದರ ಜೀವನ ಸಾಗಿಸಿ. ಒಬ್ಬ ಶ್ರೇಷ್ಠ ಸಂತ ಇದ್ದ ಒಂದು ಊರಲ್ಲೇ. ಆತ ಮಾಡ್ತಾ ಇರೋದು ಏನೂ ಅಲ್ಲ, ಛಲೋ ಜೀವನ ಸಾಗಿಸ್ತಿದ್ದ ಮತ್ತು ಸುಂದರವಾಗಿ ಹಾಡ್ತಿದ್ದ. ಹಾಡುಗಳ ಹಿಂಗೆ ಕೇಳಿದರೆ ಆನಂದದ ಅಶ್ರು ಸುರಿಬೇಕು, ಅಂಥ ಸುಂದರ ಹಾಡುಗಳು. ಆ ಹಾಡಿನೊಳಗೆಲ್ಲ ಭಕ್ತಿಯ ರಸಾಯನ, ಆ ಹಾಡಿನೊಳಗೆಲ್ಲ ಸಮರ್ಪಣದ ಸುಗಂಧ. ಅವನ ಕಾಯಕವೇ ಒಂದು ಭಾಗ, ಅದು ಹಾಡೋದು. ಸಾವಿರ ಜನ ಬಂದು ಆಗೊಮ್ಮೆ ಈಗೊಮ್ಮೆ ಕೂತು ಸಾಯಂಕಾಲ ಹಾಡ ಕೇಳಿ ಮಗ್ನಾಗ್ತಿದ್ರು. ದಿನದ ಪ್ರಪಂಚದ ತಾಪವನ್ನೆಲ್ಲ ಮರಿತಿದ್ರು. ಅಂಥ ಛಲೋ ಹಾಡುಗಳು ಮಾಡಬೇಕು ಮನುಷ್ಯ. ಹೇಗೆ ಬದುಕಬೇಕಲ್ಲ, ಇಂಥ ನುಡಿಬೇಕಲ್ಲ, ಮನಸ್ಸುಗಳು ಅರಳಬೇಕು. ಹಂಗೆ ಮಾಡ್ತಾ ಇದ್ದ ಮನುಷ್ಯ. ಜನ ಎಲ್ಲ ಆತನ ಸಮೀಪಕ್ಕೆ ಹೋಗ್ತಾ ಇದ್ರು. ಮತ್ತು ಆತನ ಸುಂದರ ಕಾಯಕ, ಒಂದಿಷ್ಟು ಸಣ್ಣ ತೋಟದಲ್ಲಿ ಮಾವಿನ ವೃಕ್ಷಗಳು, ಅಲ್ಲಿ ಕೆಲಸ ಅಷ್ಟು ಮಾಡಿಕೊಂಡು ಸಾಯಂಕಾಲ ಮಸ್ತಾಗಿ ಹಾಡೋ ಮನುಷ್ಯ. ಆ ಭಾಗದಲ್ಲೆಲ್ಲ ಆತನ ಹೆಸರು ಹೊರತು ಪರಮ ಭಕ್ತ, ದೇವ ಜ್ಞಾನ ಉಳ್ಳಂಥ ಸಂತ ಅಂತ ಎಲ್ಲ ಕಡೆ ಪ್ರಚಾರ ಆಗಿತ್ತು. ಆ ಊರಲ್ಲಿ ಒಂದು 4 ಜನ ಇದ್ರು. ಆ 4 ಜನರಿಗೆ ಈ ಮನುಷ್ಯ ಊರಾಗಿರೋ ತಕ ನಮಗೆ ಯಾರೂ ಮಾತಾಡಿಸೋದಿಲ್ಲ. ನಾವು ಶ್ರೇಷ್ಠ ಪಂಡಿತರೇ, ಆದರೆ
ಈ ಮನುಷ್ಯ ನಮ್ಮಷ್ಟು ಪಾಂಡಿತ್ಯ ಪಡೆದಿಲ್ಲ, ಸುಮ್ಮನೆ ಕೆಲಸ ಮಾಡಿಕೊಂಡು ತ್ವಾಟದಾಗ ಕೆಲಸ ಮಾಡಿಕೊಂಡು ಹಾಡ್ಕೊಂಡಿರುವ ಮನುಷ್ಯ ಇಷ್ಟು ಎಲ್ಲ ಜನ ಅವನ ಕಡೆ ಹೋಗ್ತಾರೆ. ದಡ್ರದಾರಿ ಈ ಜನ. ಇವ್ರನ್ನ ಜಾಣ ಮಾಡಬೇಕಾದರೆ ಈ ಮನುಷ್ಯನ ಊರು ಬಿಡಿಸ್ಬೇಕು. ಆ ಬಳಿಕ ನಮ್ಮ ವಿದ್ವತ್ತೆಯನ್ನು ಇವ್ರ ಮಧ್ಯ ಹರಬೇಕು. ಹಂಗೆ ಈ ಜನರನ್ನು ಶಾಣ್ಯಾರನ್ನ ಮಾಡಬೇಕಂತ ಅವ್ರದ್ದು ಚಲೋ ಉದ್ದೇಶನೇ. ಶಾಣ್ಯಾರನ್ನ ಮಾಡಬೇಕು. ಇವ ಏನು ಮಾಡ್ತಿದ್ದಿಲ್ಲ, ಏನೂ ಹೇಳ್ತಿದ್ದಿಲ್ಲ, ಇವ ಆನಂದಗೊಳಿಸ್ತಾ ಇದ್ದ. ಇವ್ರು 4 ಜನ ಇನ್ನು ಜ್ಞಾನ ಕೊಡೋರಿದ್ದರು. ಅವ್ರಿಗೆ ಈ ಆನಂದ ಕೊಡ್ತಿದ್ದಲ್ಲ, ಇವನ ಕಡೆ ಜಗತ್ತು ಒಲದತ್ತಲ್ಲ. ಇದು ಅವನಿಗೆ ತ್ರಾಸಾಗಿತ್ತು 4ವರಿಗೆ. ಅವರು ಒಂದು ಯೋಜನೆ ಹಾಕಿದರು. ಈ ಮನುಷ್ಯ ತನ್ನಷ್ಟಕ್ಕೆ ತಾನೇ ಊರು ಬಿಡ್ಬೇಕು. ಚಲೋ ಇಲ್ಲ ಇದು. ಒಮ್ಮೊಮ್ಮೆ ಹಂಗೆ ಅನಿಸ್ತದೆ. ಈ ಮನುಷ್ಯ ಇರೋ ತಕ ನಾವೇನು ಪ್ರಚಾರದಾಗ ಬರುವುದಿಲ್ಲ. ಈ ಮನುಷ್ಯ ಇರೋ ತಕ ನಮ್ಮನ್ನು ಯಾರು ಆರಿಸ್ತಾರೆ? ತಿಳಿಲಿಲ್ಲ ಹೇಳಿ. ಯಾರು ಗೌರವಿಸ್ತಾರೆ? ಹಾಗೆ ವಿಚಾರ ಮಾಡಿದರು. ಅದಕ್ಕೆ ಇವನ್ನ ನಾವು ಹೊರಗೆ ಹಾಕೋದಾಗಬಾರದು, ತಾನೇ ಹೋಗಿರ್ಬೇಕು. ಹಾಗೆ ಏನಾರ ಯುಕ್ತಿ ಮಾಡಬೇಕಂತ ಅವರು ಕೂತ್ಕೊಂಡು ಯೋಚನೆ ಮಾಡಿ ಅವರಿಗೊಂದು ಹೊಳಿತು. ಏನು ಅಂದರೆ, ಈ ಮನುಷ್ಯಾಗ ಅಪಮಾನ ಮಾಡಿಬಿಟ್ರೆ ಈ ಊರಾಗ ನನಗೆ ಅಪಮಾನ ಆಯಿತು ಅಂತ ಅವನು ಹೋಗಿ ಬಿಡ್ತಾನ. ಚಲೋ ಇಲ್ಲ ಇದು ಯೋಜನೆ. ಮಾಡಬಹುದು. ನಮಗೆ ಯಾರೇ ಬೇಡ ಆಗಿದ್ರೆ ಇದನ್ನು ಮಾಡಬೇಕು. ಚಲೋ ಅದೇ. ಆ ಬಳಿಕ ಅವರು ಏನು ಯೋಜನೆ ಮಾಡಿದರು ಅಂದರೆ, ಈ ಮನುಷ್ಯ ಇಲ್ಲಿ ಇವತನ ಮನೆ ನಶಿಕಿನಾಗ ಇವ ಎದ್ದು ಸ್ನಾನಕ್ಕೆ ಹೋಗ್ತಾನೆ. ಅವಾಗ ಅದೇನದಲ್ಲ ತೊಲಿ ಮೇಲೆ ಬಾಗಿಲದ ಮೇಲೆ ಭಾಗಕ್ಕೆ ಒಂದು 4 ಚಪ್ಪಲ್ ಕಟ್ಟಬೇಕು. ಅವ್ರದ್ದು ಹೆಂಗೆ? ಅದು ಹರಿದ ಹೊಲಸಾದ ಚಪ್ಪಲ್ ಕಟ್ಟಬೇಕು. ಆವ ಬಾಗಿಲ ತೆಗೆದು ಹಿಂಗೆ ಹೋಗುವುದರಾಗ ಮೈಗೆ ಹಣಿಗೆ ಬಡಿಬೇಕು. ನನಗೆ ಅಪಮಾನ ಆಯಿತು ಅಂತ ತಿಳಿದು ಹೋಗ್ತಾನ ಅಂತ ಪ್ಲ್ಯಾನ್ ಹಾಕಿದ್ರು. ಆ ಬಳಿಕ ಆತ ಆ ದಿವಸ ಹೊರಗೆ ಹಿಂಗೆ ಬಾಗಿಲ ತೆಗೆದ. ಇವರು ಮರಿಗೆ ನಿಂತು ನೋಡ್ತಿದ್ರು. ಭಾರಿ ಆನಂದ ಆಗಿತ್ತು. ಬಂತು ಕ್ಷಣ, ಊರು ಬಿಡೋ ಕ್ಷಣ ಬಂತು. ಇನ್ನು ನಮ್ಮದೇ ರಾಜ್. ಹಿಂಗೆ ಅವಾಗ ಹೊರಗೆ ಬಂದರು. ಅವು ಬಡ್ದು 4. ಅವಾಗ ಅಲ್ಲೇ ನಿಂತ ಆ ಸಂತ ಒಂದು ಮಾತು ಹೇಳ. ಇವ್ರು ಕೇಳ್ತಿತ್ತು, ಹಂಗೆ ದೂರ ನಿಂತಿದ್ರು. ಕೇಚಿತ್ ಕರ್ಮಾವಲಂಬಿನಃ ಕೇಚಿತ್ ಜ್ಞಾನಾವಲಂಬಿನಃ ವಯಂತು ಹರಿದಾಸಾನಾಂ ಪಾದ ರಕ್ಷಾವಲಂಬಿನಃ. ಏನ ಮಾತು? ಕೇಚಿತ್ ಜ್ಞಾನಾವಲಂಬಿನಃ ಕೇಚಿತ್ ಕರ್ಮಾವಲಂಬಿನಃ ವಯಂತು ಹರಿದಾಸಾನಾಂ ಪಾದ ರಕ್ಷಾವಲಂಬಿನಃ. ಎಷ್ಟು ಚಲೋ ಮಾತು ಹೇಳಿ. ಕೆಲವರು ಈ ಜಗತ್ತಿನೊಳಗೆ ಜ್ಞಾನವನ್ನು ಅವಲಂಬಿಸಿಕೊಂಡಿದ್ದಾರ. ಕೆಲವರು ಕರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾರ. ನಾನಂತೂ ಈ ಹರಿದಾಸರ ಪಾದ ರಕ್ಷೆಗಳದಾವಲ್ಲ, ಇದನ್ನು ಆರಾಧಿಸ್ತೇನೆ. ನಾನು ಈಗ ಎಷ್ಟು ಸಂತೋಷ ಆಗಿದೆ ನನಗೆ ಅಂದರೆ, ಈ ಪಾದ ರಕ್ಷೆಗಳು ನನ್ನ ಹಣಿಗೆ ಬಡ್ದುವಲ್ಲ, ಎಂಥ ಧನ್ಯ ನಾನು ಅಂದ. ಯಾಕೆ? ಇದು ಸಾಮಾನ್ಯ ಪಾದರಕ್ಷೆಗಳಲ್ಲ, ಜ್ಞಾನಿಗಳ ಪಾದರಕ್ಷೆಗಳು. ಅವರ ಕೂತಿದ್ರಲ್ಲ ಜ್ಞಾನಿಗಳು.
ಜ್ಞಾನಿಗಳ ಪಾದರಕ್ಷೆಗಳು, ಕರ್ಮ ಯೋಗದ ಯೋಗಿಗಳ ಪಾದರಕ್ಷೆಗಳು, ದೊಡ್ಡವರ ಪಾದರಕ್ಷೆಗಳಿವು. ಇಂಥ ಪಾದರಕ್ಷೆಗಳನ್ನು ಅವರು ಕಟ್ಟ್ಯಾರ, ನನಗವು ದೊರೆತುವಲ್ಲ. ಅಷ್ಟೇ ಅಲ್ಲ, ಹರಿದಾಸಾನಾಂ ಪಾದರಕ್ಷಾವಲಂಬಿನಃ. ಇವು ಸಾಮಾನ್ಯ ಪಾದುಕಗಳಲ್ಲ, ಸಾಮಾನ್ಯ ಪಾದಗಳಲ್ಲ, ಇವು ಚಪ್ಪಲಗಳಲ್ಲ. ಎಂಥವು ಇವು ಪಾದುಕ, ಎಂಥ ಹರಿದಾಸಾನಾಂ ಪಾದರಕ್ಷ. ಇವೇನು ಸಾಮಾನ್ಯ ಏನು, ಸಾಕ್ಷಾತ್ ಹರಿದಾಸರು, ದೇವನನ್ನ ಪ್ರೀತಿಸುವಂಥ ಜನರ ಪಾದರಕ್ಷೆಗಳಿವು. ಇಂಥ ಪಾದರಕ್ಷೆಗಳು ಸ್ಪರ್ಶ ಆಯ್ತಲ್ಲ, ನಾನು ಧನ್ಯನಾದೆ ಅಂದ. ಇನ್ನೇನು ಊರು ಬಿಡ್ತಾನೆ? 4 ಜನರಿಗೆ ಎಂಥ ಪರಿಣಾಮ ಆಯ್ತು. ಯಾಕೆ ಅಂದ್ರೆ 2 ಕಾರಣಗಳು. ಇವರನ್ನ ಜ್ಞಾನಾವಲಂಬಿಗಳು ಅಂತ ವರ್ಣಿಸಿದ್ದ, ಕರ್ಮಾವಲಂಬಿ ಅಂತ ವರ್ಣಿಸಿದ್ದ. ಅಷ್ಟೇ ಅಲ್ಲ, ಇವರೇ ಹರಿದಾಸರು ಅಂತ ವರ್ಣ ಮಾಡಿದ್ದ. ಎಂಥ ಹರಿದಾಸರು, ಎಂಥವರ ಪಾದರಕ್ಷೆಗಳು. ಇವೇನು ಸಾಮಾನ್ಯ ಏನು, ಅಮೂಲ್ಯ. ಇವೇ ಸಂಪತ್ತು. ಇವು ದೇವನತ್ತ ಹೋಗುವ ಮಾರ್ಗದರ್ಶಿಗಳಿವೆಲ್ಲ ಅಂತ ವರ್ಣ ಮಾಡಿ. 4 ಹಿಂಗಾಯ್ತಲ್ಲ, ಎದ್ದು ಬಂದರು, ನಮಸ್ಕಾರ ಮಾಡಿದರು, ನಮ್ಮದು ತಪ್ಪಾಯಿತು ಅಂದರು. ಅವಾಗ ಹರಿದಾಸ ಹೇಳ್ದ, ನಿಮ್ಮದಲ್ಲ, ನನ್ನ ಜೀವನ ಉದ್ಧಾರ ಆಯಿತು ಅಂದ. ಜೀವನ ಉದ್ಧಾರ ಆಯಿತು. ನನ್ನ ಬದುಕಿನಲ್ಲಿಯೇ ಪಾದರಕ್ಷೆಗಳನ್ನು ನಾನು ಸ್ಪರ್ಶ ಮಾಡಿರಲಿಲ್ಲ ಹಣೆಯಿಂದ. ಅದಕ್ಕೆ ಅವಕಾಶ ಮಾಡಿಕೊಟ್ರಿಯಲ್ಲ, ನಿಮಗೆ ಧನ್ಯವಾದ. ನೋಡೋ ದೃಷ್ಟಿಕೋನ. 4 ಜನ ಶಿಷ್ಯರಾದರು. ಅವರು ಎಂಥ ಗುರು. ನಿಮ್ಮ ಜ್ಞಾನ ಏನಾದರೂ ಇರಲಿ, ನಿಮ್ಮ ಕರ್ಮ ಮಾರ್ಗ ಏನಾದರೂ ಇರಲಿ, ನಾವು ಭಕ್ತಿ ಮಾರ್ಗಿಗಳು. ಪ್ರೇಮ ಮಾಡೋದು ಈ ಜಗತ್ತಿನಲ್ಲಿ. ಯಾವುದನ್ನೂ ತಿರಸ್ಕರಿಸೋದಿಲ್ಲ, ಯಾವುದಕ್ಕೂ ಅತಿಯಾಗಿ ಅಂಟಿಕೊಳ್ಳೋದಿಲ್ಲ. ಅಂಥ ಒಂದು ಸುಂದರ ಭಾವ ನಮ್ಮ ಮನಸ್ಸಿನಲ್ಲಿ ಹಿಂಗೆ ಅರಳಿಸಿರೋದು ಛಲೋ ಇಲ್ಲ. ಎಂಥ ಸಂತ, ಎಂಥ ಸಂತ, ಇಂಥ ಮಹಾನುಭಾವರು ಆಗಿ ಹೋದ ದೇಶ ಇದು. ಹೇಳಿ, ಎಷ್ಟು ಸರಳ ಸರಳ ಸುಂದರ ದೃಷ್ಟಿಕೋನ. ಎಲ್ಲರೂ ಅವರೇ ದೊಡ್ಡವರು, ಅವರು ದೃಷ್ಟಿ ಅಷ್ಟು ಪವಿತ್ರವಾಗಿ. ಯಾಕೆ? ಹೂವನ್ನು ತಿಂದಿದ್ರು ಹೂವಿನ ಮೇಲಣ ದುಂಬಿಯನ್ನ ಆ ಗಂಧ ತಿಂದು ಹಾಕಿತ್ತು. ಗಂಧ ದುಂಬಿ ಒಂದೇ ಆಯಿತು. ಅದು ನಿರಂಗದ ಇರವ, ಅದು ದೇವನ ಇರವ, ಸದಾಶಿವ ಮೂರ್ತಿಲಿಂಗ. ಅದು ಪ್ರಶಾಂತ ತತ್ವದ ಅದು ಲಕ್ಷಣ. ಅದು ಹಂಗ ವರ್ಣ ಮಾಡಿ ಇರೋದು. ಜಗತ್ತಿನಲ್ಲಿ ನಾವು ಬಾಳೋದು ಬದುಕೋದು ಹೇಗೆ ಅಂದರೆ 2 ಕೆಲಸ. ಮೊದಲನೇದ್ದು ಇದು ತಿರಸ್ಕಾರ ಮಾಡದೆ ಒಂದು ಹೊಸ ದೃಷ್ಟಿಯಿಂದ ಈ ಜಗತ್ತನ್ನು ನೋಡೋದು. 2ನೇದ್ದು ನಿಶ್ಚಿಂತವಾಗಿ ಇರೋದು. ನ ಶೋಚತೆ. 2ನೇ ಮಾತು, ನ ಶೋಚತೆ. ಆತ ಚಿಂತೆ ಮಾಡೋದಿಲ್ಲ. ಜಗತ್ತಿನಲ್ಲಿ ಎಲ್ಲ ನಡೀತಾ 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 ಇರ್ತದೆ. ಒಬ್ಬ ಮನುಷ್ಯ ಬಂದು ಒಂದು ತಂಬಿಗೆ ನೀರು ಹಾಕಿ ಹೋಗ್ತಾನೆ.
ಇನ್ನೊಬ್ಬ ಮನುಷ್ಯ ಬಂದು ಆ ಗಿಡದ ನೀರು ಹಾಕೋದಿಲ್ಲ, ಅಲ್ಲಿರುವ ಹೂವನ್ನು ಹರಿದು ಒಯ್ತಾನೆ, ಆ ಹಣ್ಣನ್ನು ಹರಿದು ಒಯ್ತಾನೆ. ಇಬ್ಬರೂ ಅಷ್ಟೆ. ಎಲ್ಲ ಇರೋದು ಈ ಜಗತ್ತಿನಲ್ಲಿ. ಬೆಳೆಸೋರು ಇರೋ ತಕ ಹರಿಯೋರು ಇರ್ತಾರೆ, ಹರಿಯೋರು ಇರೋ ತಕ ಬೆಳೆಸೋರು ಇರ್ತಾರೆ. ನಾವು ಬೆಳೆಸೋರಾಗಿ ಬದುಕೋದದ ಜಗತ್ತಿನೊಳಗ. ನಾವು ಚಂದಾಗಿರಬೇಕಲ್ಲ, ನಾವು ಸುಂದರಾಗಿರಬೇಕು. ಆದ್ದರಿಂದ ಇದು ಮಾರ್ಗ ಏನು? ಮನುಷ್ಯ ತಿಳಿದು ಬದುಕೋ, ಚಂದಾಗಿ ಬಾಳೋದು. ಇದೊಂದು ದಿವ್ಯ ಜಗತ್ತ, ಇದು ದೇವನ ಜಗತ್ತ. ಈಶಾವಾಸ್ಯ ಯತ್ ಕಿಂಚ ಜಗತ್ಯಾನ್ ಜಗತ್. ಜಗತ್ತಿನೊಳಗಿರೋದೆಲ್ಲ ದೇವನಿಂದ ತುಂಬಿ ಹೋಗ್ಯದ ಅನ್ನುವ ಭಾವ ಸುಮ್ಮನೆ ಹೃದಯದೊಳಗೆ ಇಟ್ಟುಕೊಂಡಿರೋದು. ಅದರರ್ಥ ಜಗತ್ತಿನಾಗ ಏನೇನದ ಎಲ್ಲವೂ ಸ್ವೀಕರಣೀಯ ಅಂತಲ್ಲ. ಭಾವ ಹಾಗೆ ಒಳಗೆ ಗೊತ್ತಿರಬೇಕು. ಇಲ್ಲಿ ಜಗತ್ತಿನಾಗ ಹೇಗೆ ಬದುಕೋದೋ ಹಾಗೆ. ಹೊಲಸಿತ್ತಂದರೆ ದಾರಿ ಸ್ವಲ್ಪ ಬಿಡೋದು, ಸ್ವಚ್ಛ ಇದ್ದರೆ ಸಂತೋಷ ಪಡೋದು. ಹಾಗೆ ಜಗತ್ತಿನಲ್ಲಿ. ಆದರೆ ಅಂತರಂಗದಲ್ಲಿ ಗೊತ್ತಿರಬೇಕು, ಈ ಜಗತ್ತೆಲ್ಲ ದೇವನಿಂದ ತುಂಬಿ ಹೋದದ್ದು. ಯಾರನ್ನ ತಿರಸ್ಕರಿಸೋದು? whom I have to hate, what I have to dislike. ಏನದ ಇಲ್ಲೇ? ಎಲ್ಲವೂ ಅತ್ಯದ್ಭುತ ಅದ. ಸಣ್ಣ ವಸ್ತುವೇ ತಗೋರಿ, ದೊಡ್ಡ ವಸ್ತುವೇ ತಗೋರಿ, ಎಲ್ಲವೂ ದೇವನ ಕಲಾಕೃತಿ ಅಂತ ಭಾವ ಇತ್ತು ಅಂದರೆ ಮನುಷ್ಯನ ಮನಸ್ಸು ಸಮಾಧಾನವಾಗಿರ್ತದೆ. ಅಂಥ ಒಂದು ತತ್ವವನ್ನು ಜ್ಞಾನಿಗಳು, ಅಂಥ ಬದುಕನ್ನು ಜ್ಞಾನಿಗಳು ಜಗತ್ತಿನಲ್ಲಿ ಹರವಿ ಹೋದವರು, ಅಂಥ ಬದುಕು ಸಾಗಿಸಿ ಹೋದವು. ನೋಡೋದದ ನಾವು ಸ್ವಲ್ಪ ಹೊಸ ದೃಷ್ಟಿಯಿಂದ ಜಗತ್ತನ್ನು ನೋಡೋದು. ಇದೆಲ್ಲ ಭೂಮಂಡಲದ, ಆಕಾಶ ಮಂಡಲದ, ಎಲ್ಲ ಸುತ್ತಮುತ್ತ ಬೆಳಕು ಹರವ್ಯದ. ಇದು ದೇವನ ಜಗತ್ತ ಅಂತ ಇಷ್ಟು ನೋಡಿಬಿಟ್ರೆ ಇಲ್ಲಿ ಇರೋರೆಲ್ಲರೂ ಇಂಥ ಒಂದು ಸುಂದರ ದರ್ಶನವನ್ನು ಅರಿವಿನ ಮಾರಿ ತಂದೆಗಳು, ಆ ಬಳಿಕ ಋಷಿಗಳು, ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ. ಆ ಬಳಿಕ ಎಲ್ಲಿ ಶೋಕ, ಎಲ್ಲಿ ಮೋಹ, ಯಾವುದನ್ನು ಅತಿಯಾಗಿ ಮೋಹಿಸದೆ, ಯಾವುದನ್ನು ಕುರಿತು ಅತಿಯಾಗಿ ಚಿಂತೆ ಮಾಡದೆ, ಯಾವುದನ್ನೂ ಕುರಿತು ಚಿಂತೆ ಮಾಡದೆ ಸುಂದರವಾದ ಬದುಕನ್ನು ಸಾಗಿಸಬೇಕು ಜಗತ್ತಿನಲ್ಲಿ. ನಾವು ಒಂದು ಈಗ ಹೊರಟಿತ್ತು, ಒಂದು ಭೃಂಗ ಹೊರಟಿತ್ತು, ಒಂದು ಹೂವಿನತ್ತ ಹೊರಟಿತ್ತು. ಅವಾಗ ಭೃಂಗ ಕಪ್ಪ, ಬಹಳ ಕಪ್ಪದು, ಮೈಯೆಲ್ಲ ಕಪ್ಪಾಗಿರ್ತದೆ. ಹಾದಿಯೊಳಗೆ ಬರುವಾಗ ಒಬ್ಬ ಬುದ್ಧಿವಂತ ಹೇಳ್ದ, ಅಲ್ಲೋ ಎಷ್ಟು ಕಪ್ಪದಿ ನೀನು ಅಂತ, ಎಷ್ಟು ಕಪ್ಪದಿ ನೀನು ನೋಡು, ಜಗತ್ತಿನೊಳಗೆ ನಾವು ಹೆಂಗದೇವಿ, ಎಷ್ಟು ಚಂದದೇವಿ ನಾವು, ನೀನು ಎಷ್ಟು ಕಪ್ಪದಿಯ, ನಿನ್ನ ಜೀವನಕ್ಕೆ ಅರ್ಥ ಏನದ? ದೇವರು ನಿನಗೆ ಕಪ್ಪು 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 ಮಾಡಿ ಅನ್ಯಾಯ ಮಾಡಿದಾನ ಅಂತ. ಆವಾಗ ಭೃಂಗ ಹೇಳ್ತು, ಮನುಷ್ಯನೇ, ನಾನು ಇನ್ನೂವರೆಗೆ ಹೂವ ಗಂಧ ಬಿಟ್ಟು ಏನು ನೋಡೇ ಇಲ್ಲ ಜಗತ್ನಾಗ. ಈಗ ನೀ ಬಂದ ಬಳಿಕ ಗೊತ್ತಾಯ್ತು ನೀನೊಬ್ಬ ಅದಿ ಎಂಥವ ಅಂತ.
ಎಷ್ಟು ಮಜಾ ಇಲ್ಲ. ಮನುಷ್ಯನೇ ನಾವು ಭೃಂಗ ಆದರೆ ನಮಗೆ ಹೂವೇ ಕಾಣಿಸ್ತಾವೆ. ನಾವು ಭೃಂಗ ಆದರೆ ನಮಗೆ ಸುವಾಸನೆ ಕಾಣಿಸ್ತದ ಜಗತ್ತಿನಲ್ಲಿ. ಆದರೆ ನಾವು ದ್ವೇಷಿಗಳಾದರೆ ಜಗತ್ತಿನಲ್ಲಿ ಅಂಥದೇ ಕಾಣಕ್ಕೆ ಶುರುವಾಗ್ತದೆ. ಮನುಷ್ಯನೇ, ನಾನು ಭೃಂಗ, ಇನ್ನೊಮ್ಮೆ ನನಗೆ ಭೇಟಿಯಾಗಬೇಡ. ನಾನು ಸುಂದರವಾದ ಜೀವನ ನಾನು ಒಬ್ಬನೇ ಅಲ್ಲ, ನಮ್ಮ ತಲೆ ಮಾರು ಮಾರು ಮಾರು. ಯಾರೂ ನಮಗೆ ಪ್ರಶಸ್ತಿ ಕೊಟ್ಟಿಲ್ಲ, ಯಾರೂ ನಮ್ಮನ್ನು ಹಾಡಿ ಹೊಗಳಿಲ್ಲ. ನಾವು ದುಂಬಿಗಳು, ಕಪ್ಪು ಕಪ್ಪಾದ ದುಂಬಿಗಳು. ನಾವು ಹೊರಗೆ ಕಪ್ಪದೇವಿ, ಆದರೆ ನಾವು ಸೌಂದರ್ಯದ ಮಧ್ಯದಲ್ಲಿ ಬದುಕ್ತೇವೆ. ಇದು ಗೊತ್ತಿರಲಿ ನಿನಗೆ. ನಮ್ಮ ಮೈ ಕಪ್ಪದ, ಆದರೆ ನಾವು ಬದುಕೋದು ಎಲ್ಲೇ? ಹೂಗಳ ಮಧ್ಯೆ. ನಾವು ತಿನ್ನೋದೇನು? ಮಕರಂದವನ ತಿಂತೇವೆ, ಏನನ್ನೂ ಹೊಲಸನ್ನ ತಿನ್ನೋದಿಲ್ಲ. ನಮ್ಮ ಮೈಗೆ ಹತ್ತಿದ್ದ ಯಾವುದು? ಹೂವಿನ ಸುಗಂಧದ ಹುಡಿ. ನಾವು ಬದುಕೋ ರೀತಿ ಇದು. ಹಾಗ ಮನುಷ್ಯ ಬದುಕೋದದು, ಸುಂದರವಾದ ಜೀವನವನ್ನು ಸಾಗಿಸೋದದ. ಅದಕ್ಕಾಗಿ ಆ ಮಾತನ್ನು ಹೇಳಿದರು. ನಾಳೆ ಒಂದು ದಿವಸ ನೀವು ಬರ್ತೀರಿ ಅಲ್ಲ? ನಾಳೆ ರವಿವಾರ. ಒಂದು ತಿಂಗಳಿಂದ ತಾವೆಲ್ಲ ಎಷ್ಟು ಕಷ್ಟಪಟ್ಟು ಇಲ್ಲಿ ಬಂದ್ರಿ. ನಶಿಕನಾಗ ಎದ್ದು ಮಸ್ತಾಗಿ ಸ್ನಾನ ಮಾಡಿ ಏನು ಉತ್ಸಾಹದಿಂದ ಬಂದ್ರಿ ಅಲ್ಲ? ಅದೇ ಭೃಂಗ ಇಲ್ಲ? ಎಷ್ಟು ಛಲೋ! ಎಲ್ಲ ಬಲ್ಲವರ ಏನು ಜೀವನದ ಅದೊಂದು ಪುಷ್ಪ. ಅಲ್ಲಿರುವ ಸುಗಂಧ, ಮಾತುಗಳೇ ಸುಗಂಧ. ಅದನ್ನು ಆಸ್ವಾದನ ಮಾಡಬೇಕು ಮನುಷ್ಯ ಜೀವನದಲ್ಲಿ. ಅದಕ್ಕೆ ಬಸವಣ್ಣನವರು ಏನು ಮಾಡಿದರು? ಒಂದು ಅನುಭವ ಅಂತ ಪ್ರಾರಂಭ ಮಾಡಿ. ಸುಮ್ಮನೆ ಇರಬೇಕು ಜೀವನದಾಗ, ದಿವಸಕ್ಕೆ ಒಮ್ಮೆರೆ ಅನುಭವ. ಒಂದಿಷ್ಟು ಮೆಲುಕು ಹಾಕೋತ ಇರೋದು. ಅದರ ಅರ್ಥ ಏನು? ಛಲೋದನ್ನು ನೋಡೋದು, ಛಲೋದನ್ನು ಕೇಳೋದು. ಬೇಕಾದಷ್ಟದ ಈ ಜಗತ್ತಿನೊಳಗೆ, ಅದನ್ನು ಬಿಟ್ಟು ಇದನ್ನು ಕೇಳೋದು, ನೋಡೋದು. ಇಷ್ಟು ಮಾಡು ಮನುಷ್ಯನೇ, ಜೀವನ ಅತ್ಯಂತ ಪವಿತ್ರವಾದೀತು ಅಂತ. ಮತ್ತೆ ನಾಳೆ ತಾವೆಲ್ಲ ಬರೋದು. ನಾಳೆ ಒಂದು ದಿವಸ ಹೋಗಿ ಬನ್ನಿ. ನಮಸ್ಕಾರ.